ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಮಿಷನ್ ಜೊತೆ ಇಂದಿನ ಕನ್ಸ್ಟ್ರಕ್ಷನ್ ನೀವು ನೋಡಿರ್ಬೋದು ತಮ್ನೇಲ್ ಮೇಲೆನೆ ಒಂದು ಬಜೆಟ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಬಜೆಟ್ ಅಲ್ಲಾದರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅನ್ನ ನಿರ್ಮಾಣವಾಗಿದೆ ವೀಕ್ಷಕ. ಎಲಿವೇಶನ್ ಅಂದ್ರೆ ಎರಡು ಕಡೆ ಸಿಗುತ್ತೆ ನಮ್ಗೆ. ಹೌದು ಸರ್. ಓಕೆ, ಹೇಳಿ ಸರ್ ಎಲಿವೇಶನ್ ಬಗ್ಗೆ ಹೇಳಿ ಸರ್. ಇದು ಸರ್ ನೀವು ನೋಡ್ತಾ ಇದ್ದೀರಾ, ಇದು ಬಂದು ಸರ್ ನಿಮಗೆ ನಾರ್ತ್ ಬರುತ್ತೆ, ಈಸ್ಟ್ ಸೌತ್ ಸರ್. Okay. ಮೂರು ಕಡೆ ಎಲಿವೇಶನ್ ಸಿಗುತ್ತೆ ಸರ್. ಇದು ಮೂರು ಎಲಿವೇಶನ್ ಸಿಕ್ಕಿದೆ ಅದಕ್ಕೆ. ಈ ಕಡೆ ಪಕ್ಕದ ಸರ್ ಓನರ್ದೇ ಸೈಟ್ ಇರೋದ್ರಿಂದ ತೊಂದರೆ ಇರಲಿಲ್ಲ ಸರ್. ಹೇಳಿ ಸರ್ ಎಲಿವೇಶನ್ ಗೆ ಏನೇನು ಯೂಸ್ ಮಾಡಿದ್ದೀರಾ ಸರ್? ನಾವು ಫ್ರಂಟ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಸರ್ ನಿಮಗೆ 4x8 ವರೆಗೂ ಸರ್ ಒಂದು ಟೈಲ್ ಯೂಸ್ ಮಾಡಿದ್ದೀವಿ. 45 rupees ಸರ್. ಇದು 4x8 ಇದು ಅಂದ್ರೆ ಸರ್ ನಿಮ್ಗೆ ಹೇಳ್ತಿರೋದು ಸರ್ ಸೈಜ್ ಸರ್, ಸೈಜ್ ಸೈಜ್ ಸರ್ ನಿಮಗೆ. ಓಕೆ 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 4x8 ಸರ್, ಮೇಲ್ಗಡೆ ಸೇಮ್ ಸರ್. 45 rupees ಸರ್ ನಿಮಗೆ 1/18 ಟೈಲ್ ಯೂಸ್ ಮಾಡಿದೀವಿ ಸರ್. ಒಂಥರ ನ್ಯಾಚುರಲ್ ಸ್ಟೋನ್ ತರ ಬರುತ್ತೆ. ಹೌದು ಹೌದು. ಓಕೆ, ಇಲ್ಲೇನ್ ಬ್ಯಾಂಡಲ್ ಹಾಕೊಂಡಿದ್ದೀರಾ, ಪಟ್ಟಿ ಹಾಕೊಂಡಿದ್ದೀರಾ? ಹೇಳಿ ಸರ್ ಇದ್ರ ಬಗ್ಗೆ. ಸರ್ ನಮ್ದು ಬರೀ ಸಿವಿಲ್ ಸಿಮೆಂಟ್ ವರ್ಕ್ ಅಲ್ಲೇ ನಾವು ಫಿನಿಶ್ ಮಾಡ್ಕೊಂಡಿದ್ದೀವಿ. ಜಸ್ಟ್ ಪಟ್ಟಿ ತಗೊಂಡಿರೋದು. ಹೌದು ಸರ್. ಓಕೆ, ಆಮೇಲೆ ಈ ಕಡೆ ಬಂದ್ರೆ ಸರ್ ನೀವು ಗ್ಲಾಸ್ ಯೂಸ್ ಮಾಡಿದೀವಿ ಸರ್. ಈ ಫ್ರಂಟ್ ಸರ್ ನಮ್ಮ ಬಾಲ್ಕನಿ ಬರೀ ಗ್ಲಾಸ್ ಸರ್ ಅಷ್ಟೇ. ಓಕೆ ಓಕೆ, ಬರೀ ನಾವು ಪೇಂಟ್ ಮತ್ತೆ ಸಿವಿಲ್ ವರ್ಕ್ ಅಲ್ಲೇ ಸಿವಿಲ್ ವರ್ಕ್ ಅಲ್ಲೇ ಒಂದು ಒಳ್ಳೆ ಇದನ್ನ ಅಚೀವ್ ಮಾಡಿದ್ರೆ. ಹೌದು ಸರ್, ಎಲಿವೇಶನ್ ಕೊಟ್ಟಿದ್ದೀವಿ. ಗೇಟ್ ಸೈಜ್ ಏನಿದೆ? ಗೇಟ್ ಸೈಜ್ ಸರ್ ನಿಮಗೆ ಹೈಟ್ ಬಂದು 5 feet ಇದೆ ಸರ್. ನಿಮಗೆ ವಿಡ್ತ್ ಬಂದು ಸರ್ ನಿಮಗೆ 12 feet ವರೆಗೂ ಬರುತ್ತೆ. 12 feet ವರೆಗೂ ಬರುತ್ತೆ. ಹೌದು ಸರ್. ಸೊ ಈ ಕಡೆ ಬಂದ್ರೆ ಒಂಥರ ಗ್ರಾನೈಟ್ ಫಿನಿಶ್ ತರ ಕೊಟ್ಟಿದ್ದೀರಾ. ಹೌದು ಸರ್. ಹೌದು ಸರ್. ಏನ್ ಮಾಡಿ ಯೂಸ್ ಮಾಡಿರೋ ಸರ್ ಇದು? ಸರ್ ಇದು ಟೈಲೇ ಸರ್. ಟೈಲೇನಾ ಇದು? ಹೌದು ಸರ್. ಇಲ್ಲಿ ಕೆಳಗಡೆ ಸರ್ ಸಿಂಗಲ್ BHK 2 ಮನೆ ಮಾಡಿದೀವಿ ಸರ್. ಇದು ಸರ್ 48 rupees 50 rupees ಅಲ್ಲಿ ಸರ್ ನಿಮ್ಗೆ ಟೈಲ್ ಸಿಗುತ್ತೆ ಸರ್. ಇದು ಬಟ್ ನೋಡ್ತಾ ಇದ್ರೆ ಒಂಥರ ಗ್ರಾನೈಟ್ ಫಿನಿಶ್ ಬಂದ್ಬಿಡುತ್ತೆ ಬರುತ್ತೆ ಸರ್. ಓಕೆ, ಇದೇನ್ ಗ್ಯಾಪ್ ಕೊಟ್ಟಿರೋದಿಲ್ಲ, ಒಂದು ಹೋಲ್ ತರ ಮಾಡಿದಿರಲ್ಲ ಸರ್. ಈಗ ಪಕ್ಕದಲ್ಲಿ ಸರ್ ಪಾರ್ಕಿಂಗ್ ಇದೆ ಸರ್. ಅದರಿಂದ ಸರ್ ಇಲ್ಲಿ ಬೇಡ, ಓನರ್ ಏನ್ ಹೇಳಿದ್ರೆ ಸರ್ ಈ ವಾಲ್ ಕಟ್ಕೊಂಡ್ ಕೊಟ್ಬಿಡಿ ನಮಗೆ. ಅಂದ್ರೆ ಸರ್ ರೆಂಟ್ ಸಪ್ರೇಟ್ ಇರ್ಲಿ, ಓನರ್ ಸಪ್ರೇಟ್ ಇರುತ್ತೆ. ಓಕೆ ಓಕೆ, ಆ ತರ ಮಾಡಿರ ಸರ್. ಸೆಂಟ್ರಲ್ ಒಂದು ವಾಲ್ ಹಾಕ್ಬಿಟ್ಟು ಇದಕ್ಕೊಂದು ಟೈಲ್ ಹಾಕ್ಬಿಟ್ಟಿರ್ತೀವಿ. ಟೈಲ್ ಹಾಕೊಟ್ಬಿಟ್ಟಿದ್ದೀರಾ. ಓಕೆ, ಸೊ ಇಲ್ಲಿ 2 ಮನೆ ಬರುತ್ತಾ? ಇಲ್ಲಿ 2 ಮನೆ ಬರುತ್ತೆ ಸರ್. ಓಕೆ, ಸೊ ಇದು ಯಾವ್ದು ಸರ್? ಇದು ಸರ್ ನಮ್ಮ ಬಜೆಟ್ ಅಲ್ಲಿ ಸರ್, ಕಮ್ಮಿ ಬಜೆಟ್ ರೆಂಟ್ ಇದಕ್ಕೋಸ್ಕರ ಸರ್. ಎಷ್ಟರಲ್ಲಿ ಆಯ್ತು ಸರ್? ಸರ್ ಇದು ಬಂದು ಸರ್ ನಿಮಗೆ 14,000 ಸರ್ ಡೋರ್ ಹಾಕಿದೀವಿ. 14,000? 14,000 ಟಿಕ್ ಡೋರ್ ಸಿಗುತ್ತೆ ಸರ್. ಓಕೆ 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 ಓಕೆ, ಸೂಪರ್. ಮುಂದೆ ಬಂದ್ಬಿಡೋಣ. ಇಲ್ಲಿ ಕೆಳಗಡೆ ಸರ್ ಇದು 16x16 ಹಾಕಿರ್ತೀವಿ ಸರ್. 42 rupees ಇಂದ ಸರ್ 45 rupees ಕಂಪ್ಲೀಟ್ ಆಗುತ್ತೆ ಸರ್. 40 to 45. ಹೌದು ಸರ್. ಓಕೆ, ಸೊ ಈ ಕಡೆನೂ 1 BHK ಇದೆ ಸರ್. ಓಕೆ, ಇವೆಲ್ಲ ರೆಂಟಲ್ ಪರ್ಪಸ್ ಎಲ್ಲ ರೆಂಟ್ ಬಂದ್ಬಿಟ್ಟಿದ್ದಾರೆ ಸರ್. ಸರ್. ಓಕೆ, ಬನ್ನಿ ಹಂಗಾದ್ರೆ. ಓಪನಿಂಗ್ ಆಗಿ ಸರ್ 5 ತಿಂಗಳಾಯ್ತು ಸರ್. 5 ತಿಂಗಳಾಗೋಯ್ತು ಇದು. ಇದು ಪ್ಯಾರಾಪೆಟ್ ವಾಲ್ ತುಂಬಾ ಹೈಟ್ ತಗೊಂಡ್ಬಿಟ್ಟಿದ್ರಲ್ಲ, ಯಾಕೆ ಇದು ಇಷ್ಟ ಹೈಟ್ ತಗೊಂಡಿರೋದು? ಸರ್ ಇಲ್ಲಿ ರೆಂಟ್ ಇರೋದ್ರಿಂದ ಸರ್ ಚಿಕ್ಕ ಮಕ್ಕಳಿದ್ದು ಹೈಟ್ ಕಮ್ಮಿ ಇದ್ರೆ ಸರ್ ಈ ಕಡೆಯಿಂದ 10 foot ಸರ್ ಮಕ್ಕಳುಗಳು ನೋಡಿದಿರಲ್ಲ, ಮಸ್ತಿ ಮಾಡ್ತಾರೆ ಅಂತ. ಹೌದೌದು ಸರ್. ಬೇರೆ 10 ಆ ಕಡೆ ಬಿದ್ರೆ ಸರ್ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ, 4 feet ಅಲ್ವಾ ಇದು? ಹೌದು ಸರ್. 4.5 ಇದೆ ಸರ್. 4.5 ಇದೆ. ಹೌದು ಸರ್. ಇದು ಮಧ್ಯದಲ್ಲಿ ಪಟ್ಟಿ ಕೊಟ್ಟಿರೋದೇನು? ಇದು ಟೈಲ್ಸ್ ಏನಾ ಇದು? ಸರ್ ಇದು ಟೈಲೇ ಸರ್. ಅಂದ್ರೆ ಸರ್ ಇದು ಪ್ಲೈನ್ ಇದ್ರೆ ಸರ್ ನೋಡಿ, ಈಗ ನೀವು ವೈಟ್ ಇರೋದ್ರಿಂದ ಸರ್ ಇದು ಹೈಲೈಟ್ ಆಗ್ತಿದೆ. ಹೌದು. ಓಕೆ ಓಕೆ, ಡಾರ್ಕ್ ಲೈಟ್ ಸರ್ ಕಾಂಬಿನೇಷನ್ ಮಾಡಿರ್ತೀವಿ ಸರ್. ಕಾಂಬಿನೇಷನ್ ಮಾಡಿರ್ತೀವಿ ಸರ್. ಬನ್ನಿ ಸರ್, ಆ ಕಡೆ ಹೋಗ್ಬಿಡೋಣ. ಸೊ ಓನರ್ ಮನೆಗೆ ಎಂಟ್ರೆನ್ಸ್ ಸಪರೇಟ್. ಹೌದು ಸರ್. ಈಗ ರೆಂಟೆಡ್ ಗೆ ಸಪರೇಟ್ ನೋಡಿ. ಇದಕ್ಕೆ ವಿಕೆಟ್ ಗೇಟ್ ಕೊಟ್ಬಿಟ್ಟಿದ್ದೀರಾ ಇಲ್ಲಿ. ಒಳ್ಳೆ ಕೆಲಸ ಸರ್ ಇದು. ಓಕೆ, ಸೊ ಇದಕ್ಕೆ ಸಪರೇಟ್ ಗೇಟ್ ಇದೆ. ಇದಕ್ಕೆ ಸಪರೇಟ್ ಗೇಟ್ ಇದೆ ಸರ್. ಪಾರ್ಕಿಂಗ್ ಇದೆಯಾ ಸರ್? ಇಲ್ಲಿ ಜಾಗ ಇದೆ? 2 wheeler ಪಾರ್ಕಿಂಗ್ ಇದೆ ಸರ್. ಪಕ್ಕದಲ್ಲಿ ಸೈಟ್ ಅವ್ರದೇ ಇರೋದ್ರಿಂದ ಸರ್ ಪಾರ್ಕಿಂಗ್ ಜಾಸ್ತಿ ಬಿಟ್ಕೊಂಡಿದ್ದಾರೆ. ಅಲ್ಲಿ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಇಲ್ಲಿ 2 wheeler ಮಾತ್ರ? 2 wheeler ಮಾತ್ರ ಸರ್. ಎಷ್ಟು ದೊಡ್ಡದಿದೆ ಪಾರ್ಕಿಂಗ್ ಏರಿಯಾ ಸರ್? ನಿಮ್ಗೆ ಬಂದು ಸರ್ ಇದು ಬಂದು ಸರ್ ನಿಮಗೆ 12/6 ಬರುತ್ತೆ ಸರ್. 12/6 ಸರ್. ಅಷ್ಟೇ ಅಲ್ವಾ ಇದು? ಅಷ್ಟೇ ಸರ್. ಓಕೆ, ಇದು ಅಲ್ಲಿಂದ ಎಷ್ಟು ಲೀಟರ್ ಸಂಪ್ ಇದೆ ಸರ್? ಸರ್ ಇದು 12,000 ಸಂಪ್ ಸರ್. 12,000 ಇದೆ. 3 ಮನೆಗೆ ಸಾಕು ಸರ್. ಸಾಕಾಗುತ್ತೆ ಸರ್. ಆಮೇಲೆ ಇಲ್ಲಿ ಸರ್ ಇಲ್ಲೂ ನೋಡ್ತಾ ಇರ್ಬೋದು ಸರ್, ನೀವು ಟೈಲ್ ಯೂಸ್ ಮಾಡಿದ್ದೀವಿ ಸರ್. 40 mm ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ವಿಂಡೋ ಲುಕ್ಕಿಗೋಸ್ಕರ ಸರ್ UPVC ವಿಂಡೋ ಹಾಕಿರ್ತೀವಿ ಸರ್. UPVC ವಿಂಡೋ ಹಾಕೊಂಡಿದ್ದೀವಿ. ಮತ್ತೆ ಸರ್ ಇಲ್ಲಿ ಎಲೆಕ್ಟ್ರಿಕಲ್ ಸರ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿರ್ತೀವಿ. 2 ಪಾಯಿಂಟ್ ಕೊಟ್ಟಿರ್ತೀವಿ ಸರ್ ಪಾರ್ಕಿಂಗ್ ಅಲ್ಲಿ. 2 wheelerಗೆ ಸರ್. ಇದೆಲ್ಲ ಸರ್ ನಮಗೆ EV ಮೋಟರ್ಸ್ ಸೊ ಎಲ್ಲ ಕೇಳ್ತಾರೆ ಇವಾಗ. ಹೌದೌದು ಸರ್. ಸ್ವಿಚ್ ಬೇಕೇ ಬೇಕು ಸರ್. ಕೇಳಿ ಬಿಡ್ಲಿ ಸರ್, ನಮ್ಮ ಕಡೆಯಿಂದ ಸರ್ ನಮ್ಮ ಕೈಟ್ಸ್ ಇಂದ ನಾವು ಪ್ರೊವಿಷನ್ ಮಾಡಿ ಇಟ್ಟೇ ಇರ್ತೀರಾ. ಪಾರ್ಕಿಂಗ್ ಅಲ್ಲಿ ಸರ್ 2 ಪ್ರಾವಿಷನ್ ಮಾಡ್ಬಿಡ್ತೀವಿ ಸರ್. ದೊಡ್ಡ ಪಾರ್ಕಿಂಗ್ ಇತ್ತು ಸರ್ 3 ಈ ತರ ಎಲ್ಲ ಪ್ರಾವಿಷನ್ ಮಾಡಿ. ಕಾರ್ಗೂ ಬೇಕಾಗುತ್ತೆ ಅಂತ ಸರ್. ಓಕೆ, ಮುಂದೆ ಬಂದ್ಬಿಡೋಣ. ಓಕೆ ಸರ್. ಸರ್ ಇಲ್ಲಿ ಸರ್ ನೀವು ಇಲ್ಲಿ ನೋಡ್ತಾ ಇದ್ರೆ ಸರ್ 70 rupees ಸರ್ ಟೈಲ್ ಗ್ರಾನೈಟ್ ಸರ್. ಇದು 70 rupees ಸರ್. ಸ್ಟೇರ್ ಕೇಸ್ ಎಷ್ಟಿದೆ ಸೈಜ್ ಸರ್? ಇದು ಬಂದು ಸರ್ 3 feet ಸರ್. 3 ಅಡಿ ಸರ್. ಲೈನ್ ಎಲ್ಲ ಹಾಕ್ಬಿಟ್ಟಿದ್ರೆ ಇಲ್ಲಿ ನೀರೇನ್ ಬೀಳಲ್ಲ ಇಲ್ಲಿ ಬೀಳ ಸರ್. ಟೋಟಲ್ ಕವರ್ ಮಾಡಿರ್ತೀವಿ ಸರ್. ಕವರ್ ಮಾಡ್ಬಿಟ್ಟಿದ್ರೆ ಇಲ್ಲಿ MSD ಕೊಟ್ಟಿದ್ದೀರಲ್ಲ? ಹೌದು ಸರ್. MS ರೈಲಿಂಗ್ಸ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಇದು ಗ್ಯಾಸ್ಗೆ ಸರ್. ಸೊ ಗ್ಯಾಸ್ ಕನೆಕ್ಷನ್ ನಿಮ್ ಕಡೆಯಿಂದ ಮಾಡ್ಕೊಡೋದು ಸರ್? ನಮ್ಮ ಟೀಮ್ ಇರುತ್ತೆ ಸರ್. ಆ ಪೈಪ್ ಲೈನ್ ಎಲ್ಲ ಸರ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್. ಅದು ಓನರ್ ಕೊಟ್ಟಿರ್ತಾರೆ ಸರ್. ಓನರ್ ಇದು ಮಾಡ್ಕೊಬೇಕಾಗುತ್ತೆ. ಓಕೆ, ನಡೀರಿ ಸರ್, ಮುಂದೆ ಹೋಗ್ಬಿಡೋಣ. ಏನ್ ಸರ್ ಇದು? ಗ್ರಿಪ್ ಲೈನ್ ಸರ್. ಗ್ರಿಪ್ ಲೈನ್. ಓಡಾಡ್ಬೇಕಾದ್ರೆ ಜಾರಬಾರ್ದು ಅಂತ ಸರ್. ಓಕೆ, ಇಲ್ಲೊಂದು ಇದು ತಗೊಂಡಿದ್ದೀರಾ? ಇಲ್ಲೊಂದು ಸರ್ ನಮಗೆ ಸ್ಟೇರ್ ಕೇಸ್ ಹತ್ರ ಎಲ್ಲ ಏನ್ ಮಾಡ್ತಾರೆ ಸರ್, ಕ್ಲೋಸ್ ಮಾಡ್ಬಿಡ್ತಾರೆ. ಹೌದು, ಬರ್ತಿರಲ್ಲ ಸರ್. ಹೌದು. ಇದೇನಿದು? ಇದು ಸರ್ ಫಿಕ್ಸ್ಡ್ ಗ್ಲಾಸ್ ಹಾಕಿದೀವಿ ಸರ್. ಸೇಫ್ಟಿ ಔಟ್ ಸೈಡ್ ಸರ್ MS
ರೈಲಿಂಗ್ಸ್ ಹಾಕಿರ್ತೀವಿ. ಓ, ನೀರು ಒಳಗಡೆ ಬರಬಾರ್ದು ಅಂತ ಕ್ಲೋಸ್ ಫಿಕ್ಸ್ಡ್ ಗ್ಲಾಸ್ ಸರ್. ಓಕೆ. ಔಟ್ ಸೈಡ್ ಸರ್ ಸೇಫ್ಟಿಗೋಸ್ಕರ MS ಪೈಪ್ ಹಾಕಿರ್ತೀವಿ. MS ಪೈಪ್ ಹಾಕಿದ್ದೀರಾ, ಸೂಪರ್. ನಮಗೆ ನೋಡಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿದೆ ಸರ್ ಇದು, ನೋಡೋಕೆ ಎಲಿವೇಶನ್ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ. ನಡೀರಿ ಸರ್ ಮುಂದೆ ಹೋಗ್ಬಿಡೋಣ. ಸರ್ ಇಲ್ಲೇ ಮೇಲ್ಗಡೆ ಬಂದ್ರೆ ಮೇಲ್ಗಡೆ ಬರ್ತಿದ್ದೀರಾ ಸರ್? ಇದು ಬಂದು ಸರ್ 7 ಫೀಟ್ ಬರುತ್ತೆ ಸರ್ ಬಾಲ್ಕನಿ. ಇದು 2x2 ಟೈಲ್ಸ್ ಇದು ಸರ್? ಹೌದು ಸರ್. ಚೆನ್ನಾಗಿದೆ ಸರ್. ಇದು ಎಷ್ಟಾಯ್ತು ಸರ್ ಇದು? ಸರ್ ಇದು 46 ಇಂದ 48 rupees ಆಯ್ತು ಸರ್. 48 ಮ್ಯಾಟ್ ಫಿನಿಶ್. ಮ್ಯಾಟ್ ಫಿನಿಶ್ ತುಂಬಾನೇ ಚೆನ್ನಾಗಿದೆ. ಫ್ರಂಟ್ ಅಲ್ಲಿ ಏನೇನು ಮಾಡಿದ್ದೀರಾ ಸರ್? ಫ್ರಂಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಸರ್, ಸೇಮ್ ಟೈಲ್ಸ್. ಕೆಳಗಡೆ ಏನು ಯೂಸ್ ಮಾಡಿದ್ದೀವಿ ಸರ್? ಸೇಮ್ ಸರ್ ಟೈಲ್ ಯೂಸ್ ಮಾಡಿದ್ದೀವಿ. ಓಕೆ. ಮತ್ತೆ ಲೈಟ್ ಮತ್ತೆ ಡಾರ್ಕ್ ಸರ್ ಕಾಂಬಿನೇಷನ್ ಮಾಡಿದ್ದೀವಿ ಸರ್. ಓಕೆ. 40 mm ಸರ್ ವಿಂಡೋ ನಾವು 40 mm ಇದು ಕೊಟ್ಟಿದ್ದೀರಾ, ಬಾರ್ಡರ್ ಕೊಟ್ಟಿರ್ತೀವಿ ಸರ್. ಈ ಕಡೆ ರೈಲಿಂಗ್ಸ್. ಹೌದು ಸರ್. ಇಲ್ಲಿ SS ರೈಲಿಂಗ್ಸ್ ಸರ್. ಮತ್ತೆ ಹೈಟ್ ಮಾಡಿದ್ದೀರಾ ಇಲ್ಲಿ? ಕಟ್ಟೆ ಲೈಟ್ ಮಾಡಿದ್ದೀವಿ ಸರ್. ಅಂದ್ರೆ 1.5 feet ಕಟ್ಟೆ ಹೈಟ್ ಮಾಡಿ ಸರ್. ಮೇಲ್ಗಡೆ ಸರ್ 2.5 feet SS ವಿತ್ ಗ್ಲಾಸ್ ಕೊಟ್ಟಿರ್ತೀವಿ. ಸ್ಕ್ವೇರ್ ಕೊಟ್ಟಿದ್ದೀರಲ್ವಾ? ಹೌದು ಸರ್. ಇದು ಟಫನ್ ಗ್ಲಾಸ್ ಅಲ್ವಾ ಸರ್? ಟಫನ್ ಗ್ಲಾಸ್ ಸರ್, 12 mm ಸರ್. ಓಕೆ. ಸೊ ಈ ಮನೆಗೆ ಆ ಕಡೆಯಿಂದ ಎಂಟ್ರಿ ನಾರ್ತ್ ಫೇಸಿಂಗ್ ಸರ್. ನಾರ್ತ್ ಫೇಸಿಂಗ್ ಇರೋದ್ರಿಂದ ಸರ್. ಓಕೆ. ಸೊ ಇಲ್ಲಿ ಎಂಟ್ರಿ ಬರುತ್ತಲ್ಲ? ಇಲ್ಲಿ ಎಂಟ್ರಿ ಬರುತ್ತೆ ಸರ್. ಅದು ಸೆಟ್ ಬ್ಯಾಕ್ ಏರಿಯಾನಾ ಸರ್ ಇದು? ಈ ಕಡೆ ಸೆಟ್ ಬ್ಯಾಕ್ ಏರಿಯಾ ಸರ್ ಅದು. ಅದನ್ನ ಎಲಿವೇಟ್ ಆಗಿರುವಂತದ್ದು. ಹೌದು ಸರ್. ಗಿಡಗಳು ಏನಾದ್ರು ಹಾಕೊಂಬೋದು ಸರ್ ಇಲ್ಲಿ. ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ ಸರ್. ಓಕೆ. ಈ ಡೋರ್ ಬಗ್ಗೆ ಹೇಳಿ ಸರ್. ಇದು ಬಂದು ಸರ್ 22,000 ಆಗುತ್ತೆ ಸರ್ ಡೋರ್. 22,000. 22,000 ಆಗುತ್ತೆ ಸರ್. ರೆಡಿಮೇಡ್ ಡೋರ್ ಇದು ಅಲ್ಲ ಸರ್, ನಾವೇ ಮಾಡಿಸಿರ್ತೀವಿ ಸರ್. ನೀವು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ಓನರ್ಗೆ ಯಾವ ಡಿಸೈನ್ ಬೇಕು ಸರ್ ಅದ್ರ ಪ್ರಕಾರ ಸರ್ ಡಿಸೈನ್ ನಾವು ಕೊಟ್ಟರೆ ಸರ್ ನಾವು ಮಾಡಿಸ್ಕೊಡ್ತೀವಿ ಸರ್. 22,000 ಡೋರ್ ಮಾತ್ರ ವಾಸ್ಕಲ್ ಎಲ್ಲ ಬಂತ? ಇಲ್ಲ ಸರ್, ಇಲ್ಲ ಸರ್. ನಮ್ಮ ಟೋಟಲ್ ಬಜೆಟ್ ಅಲ್ಲಿ ಸರ್ ಏನ್ ಬರುತ್ತೆ, ಒಂದು 4,000 ಎಕ್ಸ್ಟ್ರಾ ಆಗಿದೆ ಸರ್. ಎಕ್ಸ್ಟ್ರಾ ಆಗಿದೆ ಸರ್, ಯಾಕೆಂದ್ರೆ ಸರ್ ಇಲ್ಲಿ ಲಾಕ್ ಸ್ವಲ್ಪ ಡಬಲ್ ಲಾಕ್ ಹಾಕಿರ್ತೀವಿ, ಬಂಬಲ್ ಲಾಕ್ ಹಾಕಿದೀವಿ ಸರ್. ಲಾಕ್ 2 ಹಾಕಿದ್ದೀರಾ? ಹೌದು ಸರ್. ಯಾವ್ದು ಬರುತ್ತೆ? ಯುರೋಪ ಬರುತ್ತಾ ಸರ್? ಯುರೋಪ ಸರ್. ಯುರೋಪ ಅಥವಾ ಗೋದ್ರೇಜ್ ಹಾಕ್ತೀವಿ. ಗೋದ್ರೇಜ್ ಹಾಕ್ಬಿಡ್ತೀರಾ ಸರ್. ಇಲ್ಲಿ ಓನರ್ಗೋಸ್ಕರ 2 BHK ಸರ್. ವಿಶಾಲವಾಗಿ ಮಾಡಿ, ತುಂಬಾ ದೊಡ್ಡ ಹಾಲ್ ಮಾಡಿದೀವಿ ಸರ್. ಹಾಲ್ ಸೈಜ್ ಏನಿದೆ ಸರ್? ಹಿಂಗೆ 20 feet ವರೆಗೂ ಬರುತ್ತೆ ಸರ್. 20 ಅಡಿ. ಹೌದು ಸರ್. ಫ್ಲೋರಿಂಗ್ ಹೇಳಿ, ಫ್ಲೋರಿಂಗ್ ಏನ್ ಹಾಕಿದ್ದೀರಾ ಸರ್? ಫ್ಲೋರಿಂಗ್ ಸರ್ ನೀವು ನೋಡ್ತಾ 2x4 ಯೂಸ್ ಮಾಡಿದೀವಿ ಸರ್. ಸರ್ ಇದು 50 rupees. 50 ರೂಪಾಯಿ. 50 ರೂಪಾಯಿ ಸರ್. ಒಂದು ಮಾರ್ಬಲ್ ಫಿನಿಶ್ ಅಲ್ಲ? ಮಾರ್ಬಲ್ ಫಿನಿಶಿಂಗ್ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು, ಸೂಪರ್ ಆಗಿದೆ. ಒಳ್ಳೊಳ್ಳೆ ಟೈಲ್ಸ್ ಒಳ್ಳೆ ಹುಡುಕ್ತೀರಾ ಸರ್ ನೀವು? ಸರ್ ಟೈಲ್ ಮತ್ತೆ ಸರ್ ಲೈಯಿಂಗ್ ಟೀಮ್ ಸರ್ ಮೇನ್. ನಾವು ಲೈಯಿಂಗ್ ಮಾಡೋ ಟೀಮ್ ಸರಿ ಸಿಗ್ಲಿಲ್ಲ ಅಂದ್ರೆ ಸರ್ ಈ ತರ ಸರ್ ಫೀಲ್ ಬರಲ್ಲ. ಫಿನಿಶಿಂಗ್ ಬರೋದಿಲ್ಲ. ಫಿನಿಶಿಂಗ್ ಬರಲ್ಲ ಸರ್. ನೀಟಾಗಿ ಸರ್ ಪೇಪರ್ ಜೈಂಟ್ ಕೊಟ್ರೆ ಸರ್ ನಮ್ಗೆ 2x4 ಅನ್ಸಲ್ಲ ಸರ್. ಅನ್ಸೋದೇ ಇಲ್ಲ, ಸೀಮ್ಲೆಸ್ ಬಂದ್ಬಿಡುತ್ತೆ. ಹೌದೌದು ಸರ್. ಓಕೆ. ಇಲ್ಲಿ ಫುಲ್ ಓಪನ್ ಕೊಟ್ಟಿದ್ದೀರಾ ಇದು? ಫುಲ್ ಓಪನ್ ಕೊಟ್ಟಿದ್ದೀವಿ ಸರ್. ಒಳ್ಳೆ ಚೆನ್ನಾಗಿದೆ ಸರ್ ಇದು, ಸೂಪರ್ ಮಾಡಿದ್ದೀರಾ. ಕ್ರಾಸ್ ವೆಂಟಿಲೇಷನ್ 2 ವಿಂಡೋ ಇದೆ. 2 ವಿಂಡೋ ಇದೆ ಸರ್. ನೋಡಿ ವೀಕ್ಷಕರೇ, ಈ ಕಡೆ 6x4 ಸರ್. ದೊಡ್ಡದೇನೆ ದೊಡ್ಡ ವಿಂಡೋ ಕೊಟ್ಟಿರ್ತೀವಿ ಸರ್ 2. ಓಕೆ ಸರ್. ಕಿಚನ್ ಹೋಗ್ಬಿಡೋಣ ಬನ್ನಿ ಸರ್. ನಿಮ್ ಪೂಜಾ ರೂಮ್ ಸರ್ ಮತ್ತೆ ಡೋರ್. ಸರ್ ಪೂಜಾ ರೂಮ್ ಬಂದು ಸರ್ ನಿಮಗೆ 4x5 ಬರುತ್ತೆ ಸರ್. ಓಕೆ. ನೀವು ನೋಡ್ತಾ ಇದ್ದೀರಿ ಸರ್ ಡೋರ್ ಬಂದು ಸರ್. ಡೋರ್ ಎಷ್ಟು ಸರ್ ಇದು? ಗ್ಲಾಸ್ ಇಂಟಿಗ್ರೇಟೆಡ್ ಗ್ಲಾಸ್ ಎಲ್ಲ ಇದೆ ನೋಡಿ ಸರ್. ಚೆನ್ನಾಗಿದೆ ಸರ್ ಇದು. ಎಷ್ಟಾಯ್ತು ಸರ್ ಇದು ಡೋರ್? ಎಷ್ಟಾಯ್ತು ಸರ್? ಡೋರ್ ಬಂದು ಸರ್ 18,000 ರೂಪಾಯಿ ಬಿದ್ದೆ ಸರ್. 18,000 ಚೆನ್ನಾಗಿದೆ ಸರ್ ನಿಮಗೆ. ಆಮೇಲೆ ಇದು ಒಳಗಡೆ ನಿಮಗೆ 2x4 ಸರ್ ಟೈಲ್ ಯೂಸ್ ಮಾಡಿದೀವಿ ಸರ್. 10 feet ವರೆಗೂ ಹಾಕೊಟ್ಟಿರ್ತೀವಿ ಸರ್. ಹಾಕೊಟ್ಟಿರುವಂಥದ್ದು ಚೆನ್ನಾಗಿದೆ. ಈ ಗ್ರಾನೈಟ್ ನೀವೇ ಹಾಕೊಟ್ಟಿರೋ? ಗ್ರಾನೈಟ್ ನಾವೇ ಹಾಕೊಟ್ಟಿರ್ತೀವಿ. ಕಿಚನ್ ಸೈಜ್ ಸರ್ ಹಾಗೆ? ಸರ್ ಕಿಚನ್ ಸೈಜ್ ಬಂದು ಸರ್ ನಿಮಗೆ 12 feet ಬರುತ್ತೆ ಸರ್. 12 ಅಡಿ. 12 ಅಡಿ ಬರುತ್ತೆ ಸರ್. 12 ಅಡಿಗೆ 12x12 ಇದೆ ಸರ್. 12x12 ಇದೆ ಸರ್. ಚೆನ್ನಾಗಿದೆ ಸರ್. ನಮ್ಮ ಅದರಲ್ಲಿ ಸರ್ ದೇವ್ರ ಮನೆ ಬಂದಿದೆ ಸರ್. ಈಗ ಅದ್ರೊಳಗಡೆ ದೇವ್ರ ಮನೆ ಬಂದಿದೆ. ಇಲ್ಲಿ ನಿಮ್ದು ಏನೇನು ಮಾಡಿಲ್ಲ ಸರ್? ಇಲ್ಲಿ ನಿಮಗೆ 8 feet ವರೆಗೂ ಬರುತ್ತೆ ಸರ್. ಇದು 8 by ಸರ್. 8ಗೆ ಸರ್ ನಿಮಗೆ 12 feet ವರೆಗೂ ಬರುತ್ತೆ ಸರ್. ದೊಡ್ಡದಾಗಿದೆ ಸರ್. ದೊಡ್ಡದಾಗಿದೆ ಸರ್. ಎಲ್ ಶೇಪ್ ಇದು ಕೊಟ್ಟಿದ್ದೀರಾ? ಹೌದು ಸರ್. ಈ ಮೇಲ್ಗಡೆ ಏನು ಹಾಕಿರೋದು ನಮಗೆ? ಕಿಚನ್ ಕ್ಯಾಬಿನೆಟ್ ಮೇಲ್ಗಡೆ ಸರ್ ನೀವು ನೋಡ್ತಾ ಇದ್ದೀರಾ ಸರ್? ಹೌದು ಸರ್. ಗ್ರಾನೈಟ್ ಹಾಕಿದೀವಿ ಸರ್, ಬ್ಲಾಕ್ ಕಲರ್. 40 mm ಥಿಕ್ನೆಸ್ ಯೂಸ್ ಮಾಡಿದೀವಿ. 40 mm ಇದು ಮಾಡ್ಕೊಂಡಿದ್ದೀರಾ? ಓಕೆ ಓಕೆ. ಎಷ್ಟು ಸರ್ ಕಾಸ್ಟ್? ಎಷ್ಟಿದ್ದು ಸರ್? ಇದು 220 rupees ಬೀಳುತ್ತೆ ಸರ್. 220. ಈ ಸೆಂಟರ್ ಟೈಲ್ಸ್ ಬಗ್ಗೆ ಹೇಳಿ, ಇದು ಚೆನ್ನಾಗಿದೆ ಸರ್. ಇದು ಬಂದು ಸರ್ 45 rupees ಸರ್. 45 ರೂಪಾಯಿ ಸರ್. ಎಂಬೋಸ್ಡ್ ಅಲ್ಲ ಇದು? ಹೌದು. ಮುಟ್ಟು ಫೀಲ್ ಆಗುತ್ತೆ ಇದು? ಹೌದು ಸರ್. ನೀವು ನಾರ್ಮಲ್ ಆಗಿ ಎಲ್ಲ ಕಡೆ ಸರ್ ನೀವು ಮುಂಚೆ ಸರ್ ಈ ಎಲ್ಲ ಡಿಸೈನ್ಗಳದೆಲ್ಲ ಟೈಲ್ ಕಪ್ಪು ಸರ್ ಆಗ್ತಾ ಇದ್ರು. ಹೌದು ಸರ್. ಇವಾಗ ಈ ತರ ಚೇಂಜ್ ಮಾಡ್ತಾ ಇದೀವಿ ಸರ್. ಓಕೆ. ಈ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಸರ್ ಜಾಗ್ವಾರ್ ಸರ್. ಜಾಗ್ವಾರು ಸರ್ ಯೂಸ್ ಮಾಡಿರ್ತೀವಿ. 2 ಆಪ್ಷನ್ ಮಾಡಿದ್ದೀರಾ? 2 ಆಪ್ಷನ್ ಮಾಡಿರ್ತೀವಿ ಸರ್. ಸಜ್ಜಾ ಕೊಟ್ಟಿದ್ದೀರಾ ಇಲ್ಲಿ? ಹೌದು. ಓಕೆ ಬನ್ನಿ ಸರ್. ವಾಶ್ರೂಮ್ ಇದೆ. ಮತ್ತೆ ನಿಮಗೆ ಡೈನಿಂಗ್ ಸರ್ ಇಲ್ಲಿ. ಈ ಜಾಗ ಡೈನಿಂಗ್ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಈ ಲೆಂತ್ ನೋಡಿ ಸರ್, ನಿಮ್ಗೆ 12 feet ವರೆಗೂ ಇದೆ ಸರ್. ಹಿಂಗ್ 6 feet ವರೆಗೂ ಯೂಸ್ ಮಾಡ್ಬೋದು ಸರ್. 6x12 ಡೈನಿಂಗ್ ಗೆ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ. ಮತ್ತೆ ಸರ್ ಇಲ್ಲೊಂದು ಕಾಮನ್ ಬಾತ್ರೂಮ್. ಈ ಡೋರ್ ಬಗ್ಗೆ ಹೇಳಿ, ತುಂಬಾ ಚೆನ್ನಾಗಿದೆ ಡೋರ್ ಇದು. ಸರ್ ಇದು ಬಂದು ಸರ್ WPC ಸರ್. ನಿಮಗೆ 6,200 ಆಜುಬಾಜು ಸಿಗುತ್ತೆ ಸರ್. 200. ಹೌದು ಸರ್. ಈ ಡಿಸೈನ್ ಎಲ್ಲ ಬಂದ್ಬಿಡುತ್ತೆ? ಎಲ್ಲ ಬಂದ್ಬಿಡುತ್ತೆ ಸರ್. ಓಕೆ ಚೆನ್ನಾಗಿದೆ ಸರ್ ಇದು. ಇದು ವಿತ್ ವಾಸ್ಕಲ್ ವಿತೌಟ್? ವಿತ್ ವಾಸ್ಕಲ್ ಸರ್. ಇದು ವಾಸ್ಕಲ್ ಜೊತೆ ಬಂದ್ಬಿಡುತ್ತೆ? ಒಳ್ಳೆದಲ್ಲ. WPC ಇದೆ ಸರ್. ವಾಸ್ಕಲ್ ಬರುತ್ತೆ. ವಾಟರ್ ಮತ್ತೆ ಶಟರ್ಸ್ ವಾಟರ್ ಪ್ರೂಫಿಂಗ್. ವಾಟರ್ ಪ್ರೂಫ್ ಅಲ್ವಾ ಇದು? ಸರ್ ವಾಶ್ರೂಮ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ವಾಶ್ರೂಮ್ ಸೈಜ್ ಬಂದು ಸರ್ ನಿಮಗೆ 7 feet ಬರುತ್ತೆ ಸರ್. 7 feet? 7x5 ಬರುತ್ತೆ ಸರ್. ಇದು 7x5. ಇಲ್ಲಿ 7 feet ಇದು ರೂಪ್ ಲೆವೆಲ್ ವರೆಗೆ ಟೈಲ್ಸ್? ಹೌದು ಸರ್. ಓಕೆ. ಎಷ್ಟಾಯ್ತು ಸರ್ ಟೈಲ್ಸ್ ಕಾಸ್ಟ್ ಎಲ್ಲ ಇಲ್ಲಿ? ಸರ್ ಇದೆಲ್ಲ ಸರ್ ಕಮ್ಮಿ ಇದೆ ಸರ್. ಒಂದು 35 ಇಂದ 38 rupees ಸರ್. 35 ರೂಪಾಯಿಗೆ ಸಿಗ್ತಾ? ಹೌದು ಸರ್. ಫಿಟ್ಟಿಂಗ್ಸ್ ಎಲ್ಲ ಸೆರಾ ಮತ್ತೆ ಇದು ಜಾಗ್ವಾರ್ ಸರ್ ಕಾಂಬಿನೇಷನ್ ಮಾಡಿರೋದು? ಹೌದು ಸರ್. ಓಕೆ. ಸೊ ಇಲ್ಲೊಂದು ವಾಶ್ ಬೇಸಿನ್ ಕ್ರಿಯೇಟ್ ಮಾಡಿ. ಹೌದು ಸರ್.
ಒಂದೇ ಒಂದು ಅಲ್ವಾ? ಹೌದು. ಕೆಳಗಡೆ ಇಂಟೀರಿಯರ್ ಪರ್ಪಸ್. ಹೌದು ಸರ್. ಇದು ಮತ್ತೆ ಇದು ನಿಮ್ದಲ್ವಾ ಇದು? ಹೌದು ಸರ್. ಇಲ್ಲಿ ಏನು ಸರ್ ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಇದು ನಮ್ಮದು ಮತ್ತೆ ಇದು ನಮ್ಮದು ಸರ್. ಈ ನೆಲ್ಲಿದು ನಮ್ಮದೇ ಸರ್. ನಲ್ಲಿನೂ ನಿಮ್ದೇ ಹೌದು ಇರುತ್ತೆ. ಓಕೆ ಬನ್ನಿ ಸರ್. 2 BHK ಆಗಿರೋದ್ರಿಂದ 2 ಮನೆ ಇದೆ ಇಲ್ಲಿ. 2 ರೂಮ್ ಇದೆ ಅಲ್ವಾ? 2 ರೂಮ್ ಇದೆ ಸರ್. ಬನ್ನಿ ತೋರಿಸಿ ಸರ್ ಇಲ್ಲಿ. ರೈಟ್ ಆ್ಯಂಡ್ ಲೆಫ್ಟ್ 2 ಮನೆ 2 ರೂಮ್ ಬರುತ್ತೆ. ಹೌದು ಸರ್. ಓಕೆ. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ಇದು ಬಂದು ಸರ್ ನಿಮ್ಗೆ 13/12 ಬರುತ್ತೆ ಸರ್. 13/12 ಬರುತ್ತೆ ಸರ್. ದೊಡ್ಡದಾಗೆ ಇದೆ ಸರ್. ದೊಡ್ಡದಾಗಿದೆ ಸರ್. ಇಲ್ಲಿ ಫ್ಲೋರಿಂಗ್ ಏನು ಚೇಂಜ್ ಮಾಡಿದ್ರಲ್ಲ? ಸರ್ ಫ್ಲೋರಿಂಗ್ ಇಲ್ಲಿ ಚೇಂಜ್ ಮಾಡಿದ್ದೀವಿ ಸರ್. ಎಷ್ಟಾಯ್ತು ಇದು? ಸರ್ ಇದು 50 ರೂಪೀಸೇ ಸರ್. 50 ರೂಪಾಯಿ. 50 ರೂಪಾಯಿ 2/2 2/4 ಆಯ್ತು, ಗೊತ್ತೇ ಆಗಲ್ಲ ಇದು. ಸರ್ ನೀವು ಜೈಂಟು ಸಹಿತ ಗೊತ್ತಾಗಲ್ಲ. ಏನು ಗೊತ್ತಾಗ್ತಾನೆ ಇಲ್ಲ. ಗೊತ್ತಾಗಲ್ಲ ಸರ್. ಎಷ್ಟು ಸರ್ ಇದು? ಸರ್ ಇದು ಸೇಮ್ ಸರ್. ಅಲ್ಲ 2/2 2/4 ಸರ್. ಗೊತ್ತೇ ಆಗಲ್ಲ ನೋಡಿ ಇದು ಆ್ಯಕ್ಚುಲಿ. ಓಕೆ. ಸಜ್ಜಾ ಇದೆಯಾ ಸರ್ ಇಲ್ಲಿ? ಸಜ್ಜಾ ಇದೆ ಸರ್. ಸಜ್ಜಾ ಹಾಕ್ಬಿಟ್ಟು ಒಂದು ವುಡನ್ ಫೀಲ್ ಬರಬೇಕು ಅಂದ್ರೆ ಸರ್ ನೀವು ನೋಡ್ತಾ ಇದ್ದೀರಾ ನಮ್ಗೆ 50 ರೂಪೀಸ್ ಅಲ್ಲಿ ಸರ್ ಇದೆಲ್ಲ ಸಿಗ್ತಾ ಇದೆ ನೋಡಿ ಅಲ್ವಾ? 55 ರೂಪೀಸ್ ಅಲ್ಲಿ ಸರ್ ನಮ್ಮ ವುಡನ್ ಫ್ಲೋರಿಂಗ್ ಬೆಸ್ಟ್ ಸರ್ ಇದೆ ಸರ್. ಹಂಗೆ ಡೋರ್ ಹೇಳಿ ಸರ್. ಡೋರ್ ಎಷ್ಟಾಯ್ತು ಸರ್? ಡೋರ್ ಬಂದು ಸರ್ ಇದು 4300 ಬರುತ್ತೆ ಸರ್. 4300 ಚೆನ್ನಾಗಿದೆ ಸರ್ ಇದು. ಓಕೆ. ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್ ಇದೆ ಸರ್. ಸೇಮ್ ಡೋರ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಸೈಜ್ ಹೇಳಿ ಸರ್ ಇದ್ರ ಸರ್ ಇದು 8/4 ಇದೆ ಸರ್. 8/4 ನೋಡಿ ವೀಕ್ಷಕರೇ. ಟೈಲ್ಸ್ ಎಲ್ಲ ಒಂದೇ ಕಾಂಬಿನೇಷನ್ ಸರ್. ಅಂದ್ರೆ ಕಮ್ಮಿ ಬಜೆಟ್ ಸರ್ ಇದು. ನಮಗೆ 38 ರೂಪೀಸ್ ಅಲ್ಲಿ ಸರ್. ನಿಮ್ಗೆ ನೋಡಿ 10 ಫೀಟ್ ವರ್ಗ ಹಾಕಿರ್ತೀವಿ ಸರ್. ಓಕೆ ಓಕೆ. ಹಾ ಎಲ್ಲರೂ ಲೆವೆಲ್ ವರೆಗೆ ಸಿಕ್ಬಿಡುತ್ತೆ ನಮಗೆ. ಇದು ಶವರ್ ಎಲ್ಲ ದೊಡ್ಡದೇ ಹಾಕಿರ್ತೀವಿ ಸರ್. ಮತ್ತೆ ನಿಮಗೆ ಜಾಗ್ವಾರ್ದ ಎಲ್ಲ ಫಿಟ್ಟಿಂಗ್ಸ್ ಹಾಕಿರ್ತೀವಿ. ಹ್ಯಾಂಡ್ ಶವರ್. ಹೌದು ಸರ್. ಸೆರಾ ಮತ್ತೆ ಜಾಗ್ವಾರ್ ಯೂಸ್ ಮಾಡಿರ್ತೀವಿ. ಓಕೆ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಇನ್ನೊಂದು ರೂಮ್ ಇದೆ ಅಲ್ಲಿ. ಬನ್ನಿ ಸರ್. ಮತ್ತೆ ಚೇಂಜ್ ಸರ್ ಇದು ವುಡನ್ ಫ್ಲೋರಿಂಗ್. ವುಡನ್ ಅಲ್ಲೇ ಮತ್ತೆ ಚೇಂಜ್ ಸರ್. ಫ್ಲಾಂಕ್ ತರ ತಗೊಂಡಿದ್ದೀರಾ ಇದು ಸರ್. ಇದು 50 ರೂಪಾಯಿನೇ ಇದು ಸರ್. ಚೆನ್ನಾಗಿದೆ. ಈ ರೂಮ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಈ ರೂಮ್ ಸೈಜ್ ಬಂದು ಸರ್ 10/12 ಬರುತ್ತೆ ಸರ್. 10/12 ಬರುತ್ತೆ. ಚೆನ್ನಾಗಿದೆ. ಓಕೆ. ಕಲರ್ ಏನು ಇಲ್ಲೇನು ಇದೊಂದು ಅಂದ್ರೆ ಸರ್ ಒಂದೇ ಒಂದು ಕಲರ್ ಚೇಂಜ್ ಮಾಡಿದೀವಿ ಸರ್. ಓಕೆ. ಇದೊಂದು ಇರ್ಲಿ ಅಂತ. ಹೌದು ಸರ್. ಇಡೀ ಕಂಪ್ಲೀಟ್ ಮನೆ ಒಳಗಡೆ ಒಂದೇ ಕಲರ್ ಇತ್ತಲ್ಲ ಸರ್. ಈ ವಾಲ್ಗೆ ಮಾತ್ರ ಒಂದು ಕಲರ್ ಒಂದೇ ಒಂದು ಕಲರ್ ಚೇಂಜ್ ಮಾಡ್ಕೊಟ್ಟಿದ್ದೀವಿ. ಚೆನ್ನಾಗಿ ಮಾಡಿದ್ದೀರಾ. ಓಕೆ ಸೂಪರ್ ಆಗಿದೆ ಸರ್ ಇದು. ಬನ್ನಿ ಸರ್. ಇದು ಸೇಮ್ ಡೋರ್ ಅಲ್ವಾ ಇದು? ಸೇಮ್ ಡೋರ್ ಸರ್. ಹೌದು ಸರ್. ಇಲ್ಲೇನು ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಏನೋ ನೋಡಿ ನೀವು ನೋಡ್ತಾ ಇದ್ದೀರಾ ಸರ್. ನೀವು ಹೆಡ್ ರೂಮ್ ಸರ್ ಕ್ಲೋಸ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು ಕ್ಲೋಸ್ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಓಕೆ. ಮೇಲ್ಗಡೆ ಸರ್ ಇಲ್ಲಿ ನಾವು ಎಲಿವೇಶನ್ಗೋಸ್ಕರ ಒಂದು ಪರ್ಗೋಲ ತರ ಮಾಡಿದ್ದೀವಿ ಸರ್. ಆದ್ರೆ ಈ ಪರ್ಗೋಲ ನೋಡ್ಬೋದು ಸರ್ 3 ಇಂಚ್ ಮಾತ್ರ ಸರ್. ನಾವು ಇನ್ಸೈಡ್ ತಗೊಂಡ್ರೆ ಸರ್ ಪೇಂಟ್ ಕಲರ್ ಚೇಂಜ್ ಮಾಡಿದೀವಿ. ಔಟ್ ಸೈಡ್ ಇಂದ ನೋಡಿದ್ರೆ ಸರ್ ಅದು ಪರ್ಗೋಲ ತರ ಕಾಣ್ತಿರುತ್ತೆ. ಆದ್ರೆ ಸರ್ ಇದು ನಾವು ಮೇಲ್ಗಡೆ ಸರ್ ಫುಲ್ ಫ್ಲಾಟ್ ಆಗಿ ಮೋಡ್ ಹಾಕಿರ್ತೀವಿ ಸರ್. ಓಕೆ ಓಕೆ ಓಕೆ. ಬಟ್ ನೋಡಕ್ ಒಂಥರ ಪರ್ಗೋಲ ಫೀಲ್ ಬರುತ್ತೆ ಸರ್. ಸುಮ್ಮನೆ ಅದ್ರ ಮೇಲೆ ಮತ್ತೆ ಗ್ಲಾಸ್ ಹಾಕೋ ಬದಲು. ಹೌದು ಸರ್. ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀವಿ ಸರ್. ಮತ್ತೆ ಪೇಂಟ್ ಮತ್ತೆ ಸಿವಿಲ್ ವರ್ಕ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಇದು MS ಇದು MS ಸರ್. ಸುಮ್ಮನೆ ಸರ್ ಅಂದ್ರೆ ಸಪೋರ್ಟ್ ಇದೆ ಸರ್. ಒಂದು ಅಡಿಷನಲ್ ಆಗಿ ಸಪೋರ್ಟ್ ಕೊಟ್ಟಿರ್ತೀವಿ ಸರ್. ತುಂಬಾ ಉದ್ದ ಕ್ಯಾಂಟಿಲಿವರ್ ಉದ್ದ ಇರೋದ್ರಿಂದ ಸರ್ ಒಂದು ಸಪೋರ್ಟ್ ಇರಲಿ ಅಂತ ಕೊಟ್ಟಿರ್ತೀವಿ. ಆಮೇಲೆ ಮೇಲ್ಗಡೆ ಏನೇನು ಮಾಡಿದ್ದೀರಾ? ಮೇಲ್ಗಡೆ ಸರ್ ಒಂದು ಟ್ಯಾಂಕ್ ರೂಮ್ ಮಾಡ್ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಟ್ಯಾಂಕ್ ಇಡಕ್ಕೆ ಒಂದು ಚಿಕ್ಕದು ಸರ್. ಟ್ಯಾಂಕ್ ಎಷ್ಟು ಲೀಟರ್ ಟ್ಯಾಂಕ್ ಬಂದಿದೆ ಸರ್ ಇಲ್ಲಿ? ಸರ್ ಈ 1500 ಟ್ಯಾಂಕ್ ಕೊಟ್ಟಿರ್ತೀವಿ. 1500. ಹೌದು ಸರ್. ಜೊತೆಯಲ್ಲಿ ಇದೆಲ್ಲ ಬಟ್ಟೆ ತೊಳೆಯ ಕಲ್ಲು ಸರ್ ಎಲ್ಲ ಮಾಡಿದ್ದೀರಾ? ಟೆಕ್ನಿಕಲಿ ಹೇಳಿ ಸರ್. ಸಿಮೆಂಟ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರಿ ಇಲ್ಲಿ ಸರ್? ಇಲ್ಲೂ ಸರ್ ನಾವು ಜುವಾರಿ ಯೂಸ್ ಮಾಡಿದೀವಿ ಸರ್. ಜುವಾರಿ ಯೂಸ್ ಮಾಡಿರ್ತೀವಿ ಸರ್. ಬಿರ್ಲಾ ರಾಮ್ಕೋ ಯೂಸ್ ಮಾಡಿದೀವಿ ಸರ್. TMT ಎಲ್ಲ ಸರ್ ಸನ್ವಿಕ್ ಯೂಸ್ ಮಾಡಿದೀವಿ. ಸರ್ SK. ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಎಲ್ಲ ಸರ್ ಪ್ಲಂಬಿಂಗ್ ಫಿಟ್ಟಿಂಗ್ ಸರ್ ನಮ್ದು ಯಾವುದೇ ಪ್ಯಾಕೇಜ್ ಅಲ್ಲಿ ತಗೊಂಡ್ರು ಸರ್ ಸುಪ್ರೀಮು ಮತ್ತೆ ಸರ್ ನಮಗೆ ಆಶೀರ್ವಾದ್ ಜೊತೆಲಿ ಸರ್ ಜಾಗ್ವಾರ್ ಸರ್ ಇದು ಫಿಕ್ಸ್ ಸರ್. ಫಿಕ್ಸ್ ಬಂದ್ಬಿಡುತ್ತೆ ಸರ್. ಓಕೆ. ಎಲೆಕ್ಟ್ರಿಕಲ್ ಅಷ್ಟೇ ಸರ್. ಎಲೆಕ್ಟ್ರಿಕಲ್ ಅಲ್ಲಿ ಸರ್ ಮತ್ತೆ ಲಿಶಾ ಫಿನೋಲೆಕ್ಸ್ ಸರ್ ವೈರಿಂಗ್ ಯೂಸ್ ಮಾಡಿರೋದು. ಓಕೆ. ಲಿಶಾದು ಇಲ್ಲಿ ಹಾಕೊಟ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಭರತ್ ಸರ್ ಮನೆನ ಬಜೆಟ್ ನನಗೆ ಆ ಕಂಪ್ನೀಲಿ 50 ಲಕ್ಷ ಕೊಟ್ಟರು, ಈ ಕಂಪ್ನೀಲಿ 42 ಲಕ್ಷ ಕೊಟ್ಟರು, ಇನ್ನೊಂದು ಕಂಪ್ನೀಲಿ 48 ಲಕ್ಷ ಕೊಟ್ಟರು, 46 ಲಕ್ಷ ಕೊಟ್ಟರು, 60 ಲಕ್ಷ ಕೊಟ್ಟರು ಅಂತ ಯಾವತ್ತೂ ಇರಲ್ಲ. ಏನು ಮಟೀರಿಯಲ್ನ ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲ್ಗಡೆ ರೇಟ್ ವೇರಿಯೇಷನ್ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಸ್ಕಿಲ್ ಲೇಬರ್ಸು ಅನ್ಸ್ಕಿಲ್ ಲೇಬರ್ಸ್ ಅಂತ ಇರ್ತಾರೆ. ಒಬ್ಬ ಹೆಲ್ಪರ್ಗೆ ಅವನದೇ ಆದಂಥ ರೇಟ್ ಇರುತ್ತೆ, ಒಬ್ಬ ಮೇಸ್ತ್ರಿಗೆ ಅವನದೇ ಆದಂಥ ರೇಟ್ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಸ್ಕಿಲ್ಡ್ ಇದ್ದರೆ ಇವತ್ತು 1800 ರೂಪಾಯಿ ಒನ್ ಡೇಗೆ ಒಬ್ಬ ಮೇಸ್ತ್ರಿ ರೇಟ್ ಬರ್ತಾಯಿದೆ. ಒನ್ಸ್ ಅಪಾನ್ ಎ ಟೈಮ್ 1000 ರೂಪಾಯಿಗೂ ಸಿಗ್ತಾ ಇದ್ರು. ಸೊ ಯಾವ ಒಬ್ಬ ಪರ್ಸನ್ ನಿಮ್ಮ ಮನೆಗೆ ಯೂಸ್ ಮಾಡ್ತಿದ್ದಾರೆ, ಎಂಥ ಸ್ಕಿಲ್ಡ್ ಜನ ಇದ್ದಾರೋ, ಮಟೀರಿಯಲ್ ಹೆಂಗಿದೆ, ಅದ್ರ ಮೇಲ್ಗಡೆ ನಿಮ್ಮ ರೇಟ್ ವೇರಿಯೇಷನ್ ಆಗುತ್ತೆ. ಸೊ ಸ್ಟ್ರಕ್ಚರಲ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ಪ್ರತಿಯೊಬ್ಬರೂ ಮನೆ ಕಟ್ಟಬೇಕು ಅಂದರೆ ಒಂದು ಪ್ಲ್ಯಾನ್ ಮಾಡಿಸ್ತೀರಾ. ಆ ಪ್ಲ್ಯಾನ್ ಜೊತೆಗೆ ಯಾವ ಇಂಜಿನಿಯರ್ ಜೊತೆ ಡಿಸ್ಕಷನ್ ಮಾಡಿ 10 ರೂಪಾಯಿ ಇಲ್ಲ 20 ರೂಪಾಯಿ ಖರ್ಚಾದರೂ ಚಿಂತೆ ಇಲ್ಲ. ಸ್ಟ್ರಕ್ಚರಲ್ ಡ್ರಾಯಿಂಗ್ನ ತೊಗೊಳ್ಳಿ. ಅದು ಯಾವ ಕಂಪ್ನಿಯವ್ರು ಕಟ್ಟಿದ್ರು ಸ್ಟ್ರಕ್ಚರಲ್ ಡ್ರಾಯಿಂಗ್ ತೊಗೊಂಡು ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡ್ರೆ ನೀವು ಹಾಕಿರುವ ಒಂದೊಂದು ರೂಪಾಯಿಗೂ ಬೆಲೆ ಸಿಗುತ್ತೆ. ಓಕೆ. ನಿಮ್ಮ ಕನಸಿನ ಮನೆಯನ್ನು ನನಸು ಮಾಡೋಕ್ಕೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ತುಮಕೂರಲ್ಲಿ, ಶಿವಮೊಗ್ಗದಲ್ಲಿ ಕೂಡ ನಾವಿದ್ದೀವಿ. ನಿಮ್ಮ ಕನಸಿನ ನಿರ್ಮಾಣಕ್ಕೆ ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆ ಸದಾ ನಿಮ್ಮೊಂದಿಗಿರುತ್ತೆ. ನಮಸ್ಕಾರ.